ಅಲ್ಲ, ಒಟ್ಟಿನಲ್ಲಿ ಯಾರೇ ಆದರೂ ನಾನು ನನ್ನದು ಅಂತ ಮೆರಿಬಾರ್ದು. ಒಟ್ಟಿನಲ್ಲಿ ಎಲ್ಲ ಎಲೆಕ್ಷನ್ಗಳು ನಮ್ಮಂಥವ್ರು ಪಾಠ ಕಲಿಸೋದೆ. ಅದನ್ನು ಎಲ್ಲರೂ ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ ಬುರುಡೆ ಬ್ರಹ್ಮಾಂಡದವನ್ನ ನನ್ನೇ ನೋಡ್ತಾ ಇದೆಯಲ್ಲ, ಯಾಕೆ? ಇನ್ಯಾರ ಭವಿಷ್ಯ ಕೇಳಬೇಕಾಯಿತು ನಾನು? ಓಹೋ, ಎಲ್ಲರ ಬಗ್ಗೆ ಕೇಳಿದ್ರಿ. ಆದರೆ ನಿಮಗೆ ಒಂಥರ ರಾಜಕೀಯ ಗುರುಗಳು, ಹಿರಿಯರೋ, ದೊಡ್ಡಗೌಡರು, ನಮ್ಮ ದೇವೇಗೌಡರ ಬಗ್ಗೆ ಯಾಕೆ ಕೇಳಲಿಲ್ಲ? ಇಡೀ ಭವಿಷ್ಯ ರಾಶಿ, ಭವಿಷ್ಯಗಳ ಖನಿಜನೇ ಅವರು. ನಿನಗಿಂತ ಹೆಚ್ಚಾಗಿ ಅವರೇ ಹೇಳ್ತಾರೆ ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯನ. ದೇವೇಗೌಡರ ಬಗ್ಗೆ ನಾನು ಕೇಳಲ್ಲ. ನೀನು ಬೇಕಿದ್ರೆ ಹೇಳಂಗಿದ್ರೆ ಹೇಳ್ಬಿಡು, ದೇವೇಗೌಡರ ರಾಜಕೀಯ ಭವಿಷ್ಯ ಹೆಂಗದಂತ 2019. ಪರವಾಗಿಲ್ಲ ಬಿಡಿ, ನೀವು ಕೇಳಲಿಲ್ಲ ಅಂತಂದ್ರೂ ನಾನೇ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ. ದೇವೇಗೌಡರು ಅಂತಂದರೆ ಒಂದು ರೀತಿ ಅವತಾರ ಪುರುಷರು. ಯಾಕಂದರೆ 86 ವರ್ಷ ಆಗಿದೆ, ಇನ್ನೂ ಕೂಡ ದೇವೇಗೌಡರು ಹಾಗೇ ಇದ್ದಾರೆ. ಮುದ್ದೆ ಪ್ರಭಾವ, ಅವರು ಬೇರೆ ಏನೂ ತಿನ್ನೋಲ್ಲ. ರಾಗಿ ಮುದ್ದೆಗೆ ಎಷ್ಟೊಂದು ಶಕ್ತಿ ಇದೆ. ಜೊತೆಗೆ ರಾಜಕೀಯ ಚಾಣಾಕ್ಷ, ರಾಜಕೀಯ ಧುರೀಣ, ಎಲ್ಲೆಲ್ಲಿ ಏನೇನಾಗಬೇಕು ಅಂತ ಅವ್ರ ಮೈಂಡಲ್ಲೇ ಇದೆ. ಕೆಲವರು ಸಾಫ್ಟ್ವೇರು, ಹಾರ್ಡ್ವೇರು, ಅಲ್ಲಿ ಫಿಕ್ಸ್ ಮಾಡಬೇಕು, ಇಲ್ಲಿ ಫಿಕ್ಸ್ ಮಾಡಬೇಕು, ಇಷ್ಟು GB ಇದೆ ಅಂತಾರೆ. ಎಷ್ಟು GB ಇದ್ದರೂ ಏನಿಲ್ಲ, ಅವರ ಮೆಂಟಲಿ ಅವರಿಗೆ ಎಲ್ಲ ಸ್ಟೋರ್ ಆಗಿರುತ್ತೆ. ಇಂಥ ಕಡೆ ಇಂಥದ್ದಾಗಬೇಕು ಅವರಿಗೆ ಗೊತ್ತಾಗುತ್ತೆ. ಅದರಿಂದ ವಿಶೇಷವಾಗಿ 2019 ಯಾವುದೋ ಒಂದು ಮೂಲೆಯಲ್ಲಿ ಒಂದು ಲೈಟು ಹಾಗೆ ಬರ್ತಾಯಿದೆ, ಅಂದರೆ ಜ್ಯೋತಿ ಬೆಳಗ್ತಾ ಇದೆ. ಅಂದರೆ ಏನರ್ಥ? ಅವರೂ ಕೂಡ PM ಆಗೋ ಚಾನ್ಸಸ್ಸು ಅವ್ರ ಮನಸ್ಸಿನಲ್ಲಿದೆ. ಆದ್ದರಿಂದ ವಿಶೇಷವಾಗಿ ಯಾಕೆ ಆಗಬಾರ್ದು? ಕನ್ನಡಿಗರೊಬ್ಬರು ಮತ್ತೊಮ್ಮೆ ಪ್ರಧಾನಿ ಆದರೆ ನಮಗೆ ಖುಷಿ ಅಲ್ವೇ? ಅದಕ್ಕೋಸ್ಕರ ಅವ್ರಿಗೂ ಪ್ರಧಾನಿ ಆಸೆ ಇದೆ. ಆದರೂ ಆಗಬಹುದು, ಆದರೆ ಹೇಳೋಕ್ಕಾಗಲ್ಲ, ಅವರಿಷ್ಟ ಏನಾದರೂ ಆದರೆ ದೇವೇಗೌಡರ ಬಗ್ಗೆ ಮಾತ್ರ ನಾನು ಹೇಳೋದು 2019 ದೇವೇಗೌಡರಿಗೆ ಸುಖಕರವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಪ್ಪ, ನೀ ಯಾರದ್ನ್ಯಾರು ಹೇಳ್ಬೋದು. ನಮ್ಮ ಹೈಕಮಾಂಡ್ ಮಾಜಿ ಅಲ್ಲ ಭಾವಿ PM ಆಗ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಪ್ಪ, ಅವ್ರ ಭವಿಷ್ಯನ 2019. ಯಾಕಂದರೆ ಈಗ ಆಲ್ರೆಡಿ 3 ಕಡೆ ವಿನ್ ಆಗಿದ್ದಾರೆ. ಅವರಿಗೆ ಒಂದು ರೀತಿಯ ವರ್ಚಸ್ ಕಾಣ್ತಾ ಇದೆ. ಆದ್ದರಿಂದ ಅಂದರೆ ರಾಹುಲ್ ಗಾಂಧಿ ಅವರ 2019 ರಾಶಿ ಭವಿಷ್ಯ ಹೆಂಗದೆ ಒಂಚೂರು ಹೇಳಪ್ಪ, ನಾವು ಹೈಕಮಾಂಡ್ ಹೇಳ್ಬಿಡ್ತೀವಿ. ಏನು ಹೇಳಿದ್ರಿ? ಓಹೋ, ನಿಮ್ಮ ಹೈಕಮಾಂಡು. ಓಹೋ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಕೇಳಿಸ್ಕೊಳ್ಳಿ. 2019 ರಾಹುಲ್ ಗಾಂಧಿ ಅವರಿಗೆ ಏನು ಹೇಳ್ತಾ ಇದೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಹೆಚ್ಚು ತಲೆಬಿಸಿ ಮಾಡ್ಕೊಳ್ಳೋಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಪಾಪ ಅವರು PM ಕ್ಯಾಂಡಿಡೇಟೋ ಅಥವಾ ಮತ್ತು ಅವರು ಎಲೆಕ್ಷನ್ ಗೆಲ್ತಾರೋ ಬಿಡ್ತಾರೋ, ಒಟ್ಟಲ್ಲಿ PM ಆಗ್ತಾರೋ ಬಿಡ್ತಾರೋ, ಇವರು PM ಆಗೋ ಅಥವಾ ಇವರು ಓಡಾಟ ಹೆಚ್ಚಿಗೆ ಆಗೋ ಎಲ್ಲ ಕಾಂಟ್ರವರ್ಸಿಯಾಗಿ ಪಾಪ ಕೆಲವರಿಗೆ ಈ ಪೋಗೋ ಚಾನಲ್ ಅಂತ ಇದೆಯಲ್ಲ, ಅದು ಮಿಸ್ ಆಗ್ತಾ ಇದೆ. ಛೋಟಾ ಭೀಮು, ಛೋಟಾ ಚಾಂಪಿಯನ್ನು, ಇನ್ಯಾವ್ಯಾವುದೋ ಇದೆಯಲ್ಲ, ಆ ಚಾನಲ್ಗಳೆಲ್ಲ ಮಿಸ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಇವರು ಓಡಾಟ ಜಾಸ್ತಿ ಆಗಿದೆ, ಇವರ ಶ್ರಮ ಜಾಸ್ತಿ ಆಗಿದೆ. ಆಮೇಲೆ ಇವರು PM ಕ್ಯಾಂಡಿಡೇಟು ಅಂತ ಹೇಳ್ತಾ ಇದ್ದಾರೆ. ಒಂದು ವಿಶೇಷವಾಗಿ ಸಿದ್ದರಾಮಯ್ಯನವರೇ ಕೇಳ್ಕೊಳ್ಳಿ, ಏನೋ ಇವರು PM ಕ್ಯಾಂಡಿಡೇಟೋ ಇಲ್ವೋ ರಾಹುಲ್ ಗಾಂಧಿ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈ ಕವಡೆ ಶಾಸ್ತ್ರ ಅಂತ ನಮ್ಮಲ್ಲಿದೆ. ಇದು ಬುರುಡೆ ಭವಿಷ್ಯ ಇರ್ಬೋದು, ಆದರೆ ಕವಡೆ ಶಾಸ್ತ್ರ ಅಂತ ಒಂದಿದೆ. ಆ ಕವಡೆ ಶಾಸ್ತ್ರದಲ್ಲಿ ನಾವು ಕವಡೆನ ತಗೊಂಡು ಕವಡೆನ ಚಕ್ ಅಂತ ಬಿಟ್ಟು ರಾಹುಲ್ ಗಾಂಧಿಯವರು PM ಆಗ್ತಾರೋ ಇಲ್ವೋ ಅಂತ ಕವಡೆ ನೋಡಿದ್ರೆ ಏನಾಗ್ತಾ ಇದೆ, ಕವಡೆಗಳೇ ಮೇಲೆ ಕಿತ್ತು ಬಂದು ಕಿಕ್ಕಿ ಕಕ ಕಕ ಕಿಕ್ಕಿ ಕಕ ಅಂತ ನಗೋಕ್ಕೆ ಶುರು ಮಾಡಿದೆ. ಅದಕ್ಕೋಸ್ಕರ ವಿಶೇಷವಾಗಿ ನಾನು ಹೇಳೋದು, ಈ ಥರ ನಕ್ಕು ಕೆಲವರು ಪಪ್ಪು ಅಂತ ಹೇಳಿದ್ರು, ಆದರೆ 3 ಎಲೆಕ್ಷನ್ ನೋಡಿ ಪಪ್ಪು ಪರಮ ಪೂಜ್ಯ ಆಗೋಗಿದೆ. ಅದಕ್ಕೆ ವಿಶೇಷವಾಗಿ ಇವರೇನು ಶ್ರಮ ಪಡ್ತಾರೋ ಇವ್ರಿಗೆ ಗೊತ್ತಿಲ್ಲದೆ ಸಕ್ಸಸ್ ಆಗ್ಬೋದು. ಆದರೆ PM ಕ್ಯಾಂಡಿಡೇಟ್ ಆಗೋದಕ್ಕೆ ಮಧ್ಯೆ ಅಸಮಾಧಾನ, ಹೊಗೆಗಳು ಅವು ಇವು ಆಡ್ತಾ ಇದೆ. ಅಷ್ಟು ಸುಲಭ ಅಲ್ಲ ಇವರಿಗೆ PM ಸೀಟ್ ಆಗೋದು. 2019 ಇವ್ರಿಗೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಗಾಡೋ ಚಾನ್ಸಸ್ ಇದೆ. ಯಾಕಂದರೆ ಎಲ್ಗಾಡ್ಸೋರು ಅವ್ರ ಎದುರುಗಡೆ ಕೂತಿರೋರು ಭಾಳ ಕಲ್ಲು ಬಂಡೆ. ಅದಕ್ಕೋಸ್ಕರ ಏನಾಗುತ್ತೋ ಎಲೆಕ್ಷನ್ ಹೇಳೋಕ್ಕಾಗಲ್ಲ. ಈ ಪ್ರಸ್ತುತ ದಿನಗಳಲ್ಲಿ ಜನರ ಮನಸ್ಥಿತಿ ಹೇಳೋಕ್ಕಾಗಲ್ಲ. ಆದ್ದರಿಂದ ಇವರು PM ಆದರೂ ಆಗಬಹುದು, ಆಗದೇ ಇದ್ದರೂ ಇರಬಹುದು. ಆದರೂ ಕೂಡ ನಿಮ್ಮಲ್ಲೇ ವೈಮನಸ್ಸು ಬರ್ಬೋದು. ಏನಾದರೂ ಆಗಲಿ, ಒಟ್ಟಲ್ಲಿ 2019 ಇವರಿಗೆ 50-50 ಅಷ್ಟೇ. ಅದಕ್ಕೆ ಕೆಲವರು ಅವ್ರನ್ನ ಏನೇನೋ ಅಂತ ರೇಗಿಸ್ತಿದ್ರು. ಮಾತಾಡದೆ 3 ಎಲೆಕ್ಷನಲ್ಲಿ ಹೆಂಗಿದ್ದಾರೆ ಅಂತ ತಿಳ್ಕೊಂಬಿಡು. ಇರಲಿ.